ಗುಡ್ ಈವ್ನಿಂಗ್. ತುಂಬ ದಿನದಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾರ್ಮಲ್ ರೀತಿಯಲ್ಲಿ ಯಾವ ಥರ ವ್ಲಾಗ್ ಮಾಡ್ತಿದ್ದೆ ಅದನ್ನು ಮಾಡೋದಕ್ಕೆ ಪುರ್ಸೊತೆ ಸಿಗ್ತಾಯಿಲ್ಲ. ಇನ್ನು ಮುಂದಾದರೂ ಟೈಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಸ್ಯಾಟರ್ಡೆ ಈವ್ನಿಂಗ್ ಆಗೋಗಿದೆ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ನನ್ನ ಒಂದು 10th ಮಂತ್ ಬೇಬಿ ಜೊತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಹಾಗೆ ಬೆಳಗ್ಗೆಯಿಂದ ಮಗುನ ಹೇಗೆಲ್ಲ ನೋಡ್ಕೊಂಡಿರ್ತೀನಿ, ಹಾಗೆ ಈಗ ವಾರ ಆಗಿರ್ಬೋದು ಅದನ್ನೆಲ್ಲ ನಾನು ಈವ್ನಿಂಗ್ ಟೈಮ್ನಲ್ಲೇ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇರೋದ್ರಿಂದ ನಾನು ಹಾಗೆ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಸ್ಮಾಲ್ ಬ್ಲಾಗ್ಸನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ವೀಡಿಯೋಸ್ನ ಕೂಡ ಮಾಡ್ತಾ ಇರ್ತೀನಿ. ಹೋಪ್ಸೋ ಎಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗ್ಬೋದು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿಟ್ಕೋಬೇಕಾಗುತ್ತೆ, ಆವಾಗ ನೋಟಿಫಿಕೇಷನ್ ಬರುತ್ತೆ. ನಾನು ಮಾತಾಡೋದನ್ನು ನೋಡಿ ನನ್ನ ಮಗ ಇಲ್ಲೇನಾಗ್ತಾ ಇದ್ದಾನೆ. ಸೊ ಬೆಳಗ್ಗೆ ಟಿಫಿನ್ಗೆ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಪಾಪು ಇರೋದ್ರಿಂದ ನನಗೆ ಕರೆಕ್ಟ್ ಟೈಮ್ ಟು ಟೈಮ್ ಏನೇನು ಕೆಲಸ ಮಾಡಬೇಕು ಅದು ಆಗ್ತಾಯಿಲ್ಲ. ಅರ್ಧ ಕೆಲಸ ಆಗಿತ್ತು ಅಂದರೆ ಇನ್ನು ಅರ್ಧ ಕೆಲಸ ಮಾಡೋ ಅಷ್ಟೊತ್ತಿಗೆ ಇವನು ಎದ್ಬಿಟ್ಟಿರ್ತಾನೆ. ಇವನು ಮಲ್ಕೊಂಡಿದ್ದಾಗ ಮಾತ್ರ ನನಗೆ ಏನಾದರೂ ಕೆಲಸ ಮಾಡ್ಕೊಳಕ್ಕಾಗೋ ಅಂಥದ್ದು. ಸೊ ಅದರಿಂದಾಗಿ ಟೈಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಎಷ್ಟೇ ಇದು ಮಾಡಿದ್ರು ಅದಾಗ್ತಾಯಿಲ್ಲ. ರೊಟೀನ್ ಮಾಡ್ಕೋಬೇಕು. ಇನ್ನೂ ನಾವು ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೋಸ್ಕರ ಇಷ್ಟು ಟೈಮ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 1 ಮಂತ್ ಆಯಿತು ನಾವು ಇಲ್ಲಿಗೆ ಶಿಫ್ಟ್ ಆಗಿ ಅಮ್ಮನ ಮನೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ಇನ್ನು ಪೂಜೆ ಎಲ್ಲ ಆಗಿದೆ. ಇಲ್ಲಿಂದ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ರೀತಿಯಾದ ಒಂದು ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರ. ನನ್ನ ಒಂದು ಚಾನಲಲ್ಲಿ ಬೇಬಿ ರೊಟೀನ್ ಆಗಿರ್ಬೋದು, ಇಲ್ಲ ಬೇಬಿನ ಇಟ್ಕೊಂಡು ನಾನು ಯಾವ ರೀತಿಯಾಗಿ ರೊಟೀನ ಫಾಲೋ ಮಾಡ್ತಾಯಿದ್ದೀನಿ, ಇಲ್ಲ ಸೇವಿಂಗ್ ಟಿಪ್ಸ್ ಆಗಿರ್ಬೋದು, ಬೇರೆ ಯಾವುದಾದ್ರು ನಿಮಗೇನಾದರೂ ಒಂದು ಕಂಟೆಂಟ್ ಕೊಡಬೇಕು, ಆ ಒಂದು ಕಂಟೆಂಟ್ ನನ್ನ ಚಾನಲಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೂ ಕೂಡ ನೀವು ಆ ಕಂಟೆಂಟನ್ನು ಕಮೆಂಟ್ ಮಾಡಿ ನಾನು ಆ ಒಂದು ಕಂಟೆಂಟ್ ಮೇಲೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ. ಬೇಕು ಏನು ಮಾಡ್ತಾಯಿದ್ದೀರ ಇಲ್ಲಿ ಕುತ್ಕೊಂಡು? ಎಲ್ಲಿ ಕೂತ್ಕೊಂಡಿದ್ದೀರಾ? ನನ್ನ ಸ್ಪೆಕ್ಸ್ ಬೇಕೀಗ ಮುರಿದಾಕಕ್ಕ. ಹೊಡೆದಾದ್ರೆ ಬೇಡ. ನೋ 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 ನೋ. ಸರಿ, ಲಾಲ ಕಾಯಿಸಿ ಬಿಸ್ಕೆಟ್ ತಿನ್ನಿಸ್ತೀನಿ. ಅಳಬಾರ್ದು, ಇಲ್ಲ ಕುತ್ಕೋಬೇಕು ಕರೆಂಟ್ ಬರೋವರೆಗೂ, ಸರಿನಾ? ಏನೇನು ಮುಟ್ಕೋಬಾರ್ದು ಮಗನೇ. ಚಿಕ್ಕದು ಸರಿ ಇರು, ಲಾಲ ಕಾಯಿಸ್ಕೊಡ್ತೀನಿ. ಸೊ ಹೇಗಿದ್ರು ಪೂಜೆ ಮಾಡಿದ್ದೆ, ಅದರದ್ದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿ ಇದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ನನ್ನ ಒಂದು ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪು ಜೊತೆ ಈಗ ಸದ್ಯದಲ್ಲಿ ಪಾಪುನ ನೋಡ್ಕೋಬೇಕಾಗಿರೋ ನಾನೊಬ್ಬಳೇ A to Z ಕೆಲಸ ಮಾಡಿಕೊಂಡು ಮನೇಲಿ ನೋಡಿಕೊಂಡು ಮಗುನೂ ನೋಡಿಕೊಂಡು ಟಿಫನ್ ಮಾಡಿಕೊಂಡು ಹೋಪ್ಸು ಎಲ್ಲರೂ ಮಾಡೋ ಅಂಥ ಕೆಲಸನೇ ಮಾಡ್ತಾಯಿದ್ದೀನಿ. ಬಟ್ ನನಗಿದು ಹೊಸದು ಅಂತಲೇ ಅನ್ನಿಸ್ತಾ ಇದೆ. ಇಷ್ಟು ದಿನ ಒಂದು ಕಂಫರ್ಟ್ ಝೋನಲ್ಲಿದ್ದೆ, ಬಟ್ ಈಗ ಸದ್ಯದಲ್ಲಿ ಪಾಪನ ನೋಡಿಕೊಂಡು ಮನೆ ಕೆಲಸನ ನೋಡ್ಕೋಬೇಕು ಅಂತ ಅಂದರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಕೂಡ ನಾನು ವ್ಲಾಗನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು ಯಾವುದೇ ರೀತಿಯಾದ ವ್ಲಾಗ್ಸನ್ನು ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಹಾಗೆ ಪಾಪುಗೆ ಲೈಕ್ ಅವನು ಊಟ ಆಗಿರ್ಬೋದು, ಇಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು, ಏನೇ ಒಂದು ಕೊಟ್ಟರು ಎಷ್ಟು ಹಠ ಮಾಡಿ ತಿಂತಾನೆ. ಅವನಿಗೆ 1 ಅವರ್ ಟೈಮ್ ಬೇಕೇ ಬೇಕಾಗುತ್ತೆ. ಅವನಿಗೆ ತಿನ್ನಿಸಿ ಕೈ ಬಿಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಹಾಗೆ ಆ ಒಂದು ವಾಕರಲ್ಲಿ ಅವನ ಒಂದು ಆಟ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಹೇಳಿ ಪೂರ್ತಿ ವ್ಲಾಗನ್ನು ನೋಡಿ ಹೇಗೆ ಅನ್ನಿಸ್ತು ಅಂತ. ಹಾಗೆ ಇನ್ನು ಮುಂದೆ ಎಲ್ಲ ರೀತಿಯಾದ ಒಂದು ವ್ಲಾಗ್ಸ್ ಏನಿದೆ ಮಾರ್ನಿಂಗ್ ಟು ಈವ್ನಿಂಗ್ ಆಗಿರ್ಬೋದು, ನನ್ನ ಒಂದು ದಿನಚರಿ ಹೇಗಿದೆ ಅದನ್ನೆಲ್ಲ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಸೇವಿಂಗ್ಸ್ ವೀಡಿಯೋ ನಾನು ಫಾಲೋ ಮಾಡೋಂಥ ಸೇವಿಂಗ್ಸ್ ವೀಡಿಯೋಸ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಇನ್ನು ಮುಂದೆ ಆ ಸೇವಿಂಗ್ಸ್ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಪಾಪುಗೂ ಹೇಗೆ ಒಂದು ಮಂತಲ್ಲಿ ಯಾವ ಥರ ಅವನ ಒಂದು
ಸೇವಿಂಗ್ಸ್ ಅಂತ ಇರುತ್ತೆ, ನಮಗೆ ಹೇಗೆ ಬೇಕು ಅಂತೇಳಿ ಸೇವಿಂಗ್ಸ್ ಮಾಡಿರ್ತೀನಿ. ಅದೇ ಥರ ಪಾಪು ನೇಮಲ್ಲಿ ಕೂಡ ಒಂದು ಸ್ವಲ್ಪ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಬರ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಇಷ್ಟು ಬೇಗ 3,500 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅದು ಒಂದು ಮೈಲ್ಸ್ಟೋನ್ ಅಂತಲೇ ಅನ್ಬೋದು. ಆ ಒಂದು ಮೈಲ್ಸ್ಟೋನನ್ನು ರೀಚ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಹಾಗೆ ನನ್ನ ಒಂದು ಗೋಲ್ ಏನಿದೆ, ನನ್ನ ಒಂದು ಗುರಿ ಏನಿದೆ, ಅದನ್ನು ತಲುಪಲಿಕ್ಕೆ, ಆದಷ್ಟು ಬೇಗ ತಲುಪಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೊಡಬೇಕು. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ವಿಡಿಯೋನ ನಿಮ್ಮ ಒಂದು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಗುತ್ತೆ, ಬಿಕಾಸ್ ಒಂದೊಂದು ಸತಿ ಒಂದೊಂದು ಥರ ಇರ್ತಾನೆ. ಒಂದೊಂದು ದಿನ ತೀರಾ ಕ್ರ್ಯಾಂಕಿ ಆಗೋಗಿರ್ತಾನೆ, ಕ್ರ್ಯಾಂಕಿ ಬೇಬಿ ಥರ. ಒಂದೊಂದು ದಿನ ಎಷ್ಟು ಒಳ್ಳೆ ದೇವ್ರ ಮಗು ಥರ ಇರ್ತಾನೆ. ಅದರಿಂದಾಗಿ ಒಂದೊಂದು ದಿನ ಒಂದೊಂದು ಥರ ರೂಢಿ ಆಗೋಗಿದೆ. ಒಂದು ದಿನ ಚೆನ್ನಾಗಿ ಅಂದರೆ ಬೇಗ ಎದ್ದು ಆರಾಮಾಗಿ ಆಟ ಆಡ್ಕೊಂಡಿದ್ರೆ, ಇನ್ನೊಂದು ದಿನ ಫುಲ್ ಡೇ ಮೂಡ್ ಆಫ್ ಥರ ಇರ್ತಾನೆ. ಅವನ ಜೊತೆ ಸೇರಿಕೊಂಡು ನಾನು ಕೂಡ ಅದೇ ರೀತಿ ಆಗೋಗಿರ್ತೀನಿ. ಒಂದೊಂದು ದಿನ ಎಷ್ಟು ಬೇಗ ಎದ್ದು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಒಂದೊಂದು ದಿನ ಅಪ್ಪ ಸಾಕಪ್ಪ, ಇದು ಯಾರಾದರೂ ಒಬ್ರು ಹೆಲ್ಪಿಗಿದ್ರೆ ಸಾಕಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ, ನಮ್ಮ ಕೆಲಸನ ನಾವೇ ನೋಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಇನ್ನು ಮುಂದೆ ರೂಢಿ ಮಾಡ್ಕೊಳ್ಳೇಬೇಕು. ಬಟ್ ತುಂಬ ಜನ ಸಪೋರ್ಟಿವ್ ಆಗಿದ್ದಾರೆ. ಯಾರೇ ವಿಸಿಟರ್ಸ್ ಬಂದ್ರೂ ಮಗುನ ಅವ್ರು ನೋಡಿಕೊಂಡು ನನ್ನ ಪಾಡಿಗೆ ನನಗೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾರೆ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗಿರ್ಬೋದು, ಪೋಸ್ಟ್ಮಾರ್ಟಮ್ ಅಂದರೆ ಡೆಲಿವರಿ ಆದಮೇಲೆ ಈ ಬಾಣಂತನದಲ್ಲಿ ಎಷ್ಟು ರೆಸ್ಟ್ ಮಾಡು ಅಂತ ಅಂದರೂ ಕೂಡ ನಾನು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಇವಾಗ ಅನ್ನಿಸ್ತಾ ಇದೆಯಪ್ಪ, ಯಾರಾದರೂ ಒಂದು ದಿನ ಪೂರ್ತಿ ನನ್ನ ಮಲ್ಕೊಳ್ಳೋಕೆ ಬಿಟ್ಟರೆ ಸಾಕಲ್ಲ, ಯಾವ ಕೆಲಸನೂ ಮಾಡ್ದಿರ ಆರಾಮಾಗಿರ್ಬೋದಲ್ಲ ಅನ್ನೋ ಅಷ್ಟು ಫೀಲ್ ಬಂದುಬಿಟ್ಟಿದೆ. ಎಲ್ಲ ತಾಯಂದ್ರದ್ದು ಒಂದು ಮಾತಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಒಂದು ನ್ಯೂ ಪೇರೆಂಟಿಂಗ್ಗೆ ಯಾರಾದರೂ ಕಾಲಿಡ್ತಾ ಇದ್ದರೆ ಇವಾಗಲೇ ನೀವು ಚೆನ್ನಾಗಿ ರೆಸ್ಟ್ ಮಾಡಿಬಿಡಿ. ಅಮ್ಮನ ಮನೇಲಿ ಇದ್ದಷ್ಟು ಫ್ರೀಡಮ್ ನಿಮಗೆ ನಿಮ್ಮ ಒಂದು ಮನೆಗೆ ಹೋದ್ಮೇಲೆ ಸಿಗೋದಿಲ್ಲ. ಎಷ್ಟೇ ಜನ ಹೆಲ್ಪಿಗಿದ್ರೂ ಮಕ್ಕಳಿಗೆ ಅಮ್ಮನೇ ಆಗಬೇಕು. ಅಮ್ಮ ನೋಡ್ಕೊಂಡಷ್ಟು ಕಾಳಜಿಯಿಂದ ಇನ್ಯಾರೂ ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಫ್ಯಾಮಿಲಿ ಟೈಮ್ ಏನಿರುತ್ತೆ ಅದೇ ಥರ ನಾವು ಸ್ಪೆಂಡ್ ಮಾಡ್ತೀವಿ. ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಅವನ ಜೊತೆ ಆದಷ್ಟು ಟೈಮ್ನ ನಾನೇ ಆಗಿರ್ಬೋದು, ಹಬ್ಬಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಹಾಗೆ ನನಗೇನಾದರೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದರೆ ಮಗುನ ಲೈಕ್ ನೇಬರ್ಸ್ ಇರ್ತಾರಲ್ಲ, ಓನರ್ ಮನೆಯವರಾಗಿರ್ಬೋದು, ಅಕ್ಕಪಕ್ಕದ ಮನೆಯಲ್ಲಿ ಅವ್ರ ಮನೆಯಲ್ಲಿ ಬಿಟ್ಬಿಡ್ತೀನಿ. ಯಾಕಂದರೆ ಅಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿರೋ ಅಂಥದ್ದು ಇರೋದ್ರಿಂದಾಗಿ ಅವ್ರು ಆರಾಮಾಗಿ ನೋಡಿಕೊಂಡು ಆಟ ಆಡ್ಕೊಂಡಿರ್ತಾರೆ ಮಗು ಜೊತೆ. ಅದರಿಂದಾಗಿ ನನಗೇನಾದರೂ ಒಂದು ಸ್ವಲ್ಪ ಕೆಲಸ ಆಗಬೇಕು, ತೀರಾ ಅರ್ಜೆಂಟಾಗಿ ಕೆಲಸ ಆಗಬೇಕು ಅಂತ ಅಂದರೆ, ಇಲ್ಲ ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೇಕಾಗತ್ತೆ. ಹಂಗೇನಾದರೂ ಆಗಲಿಲ್ಲ ಅಂದರೆ ಈವ್ನಿಂಗ್ ಟೈಮ್ನಲ್ಲಿ ಮಗುನ ಅಲ್ಲಿ ಬಿಟ್ಬಿಟ್ಟು ಆರಾಮಾಗಿ ನನ್ನ ಕೆಲಸ ಎಲ್ಲ ಮಾಡ್ಕೊತೀನಿ. ಹಾಗೆ ಇದೇ ಥರ ಇರುತ್ತೆ. ಅವನಿಗೆ ಒಂದು ಊಟ ಮಾಡಿಸೋದಾಗಿರ್ಬೋದು, ಅವನ ಒಂದು ರೆಸ್ಟ್ ಟೈಮ್ ಈ ಥರನೇ ಆಗೋಗಿರುತ್ತೆ. ಆಲ್ಮೋಸ್ಟ್ ನಮ್ಮದು ಎಲ್ಲ ಕೆಲಸ ಮುಗಿದು ಅವನದು ಊಟ ಆಗಿ ನಮ್ಮದು ಊಟ ಆಗಿ, ಹಾಗೆ ವೀಡಿಯೋ ಕಾಲ್, ನಾವು ಅಮ್ಮ ಮನೇಲಿದ್ದಾಗ ಇವ್ರಿಗೆ ವೀಡಿಯೋ ಕಾಲ್ ಮಾಡಿ ಮಗುನ ತೋರಿಸ್ತಾ ಇದ್ದೆ. ಈಗ ಅವರಿಗೆ ವೀಡಿಯೋ ಕಾಲ್ ಮಾಡಿ ಮಗುನ ತೋರಿಸೋ ಅಂಥದ್ದು. ಹೋಪ್ಸ್ ಎಲ್ಲರೂ ನನಗೆ ಒಂದು ವೀಡಿಯೋ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ, ಟೇಕ್ ಕೇರ್ ಆಲ್. ಕೂರಿಸ್ಬಿಡು ಅನ್ನ, ಫೋನ್ ಮುಂದೆ ಕೂರ್ಸಂಗೆ.